ಬನ್ರಿ ಫ್ರೆಂಡ್ಸ್, ಇಲ್ಲೊಂದು ತುಕ್ಕಡ ಅರ್ಬಿಯಲ್ಲಿ ನಾವು ಒಂದು ಬೇಬಿ ಫ್ರಾಕ್ ಮಾಡೋಣ. ಇದು ನಮ್ಮ ಅಕ್ಕಂದು ಡ್ರೆಸ್ ಹೊಲಿದಿದ್ದೆ ನಾನು. ಅದರಲ್ಲಿ ಸ್ವಲ್ಪ ಫ್ಯಾಬ್ರಿಕನ್ನು ಉಳಿದಿತ್ತು. ಅದ್ರ ಮೇಲೆ ನಾನೊಂದು ಫ್ರಾಕನ್ನು ರೆಡಿ ಮಾಡ್ತಿದ್ದೇನೆ. 1 ಇಯರ್ ಬೇಬಿಗೆ ಅಂದರೆ ನೀವು ಯಾವುದು ಎಷ್ಟೇ ಫ್ಯಾಬ್ರಿಕ್ ಇದ್ದರೂ ಕೂಡ ನೀವು ಮಾಡ್ಬೋದು. ಬೇಬಿಗೆ ಜಾಸ್ತಿ ಫ್ಯಾಬ್ರಿಕ್ ಹತ್ತೋದೇ ಇಲ್ಲ. ಅದಕ್ಕೆ ನೀವು ಮನೇಲೇ ಟೈಲರಿಂಗ್ ಇದ್ದರೆ ವೇಸ್ಟೇ ಆಗೋದಿಲ್ಲ ನಿಮ್ಮ ಫ್ಯಾಬ್ರಿಕ್. ನಂತರ ನಾನು ಎಷ್ಟು ಚೂರು ಫ್ಯಾಬ್ರಿಕ್ ಉಳಿದ್ರು ಅದರಲ್ಲಿ ಡಿಸೈನ್ ಮಾಡೋಕ್ಕೆ ಓಡಾಡ್ತೀನಿ. ಯಾವುದಾದ್ರೂ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾನು ಸ್ಲೀವ್ಸ್ನ ಕಟಿಂಗ್ ಮಾಡ್ಕೊತಿದ್ದೀನಿ ಗೈಸ್. ನಿಮ್ಗೆ ಅಲ್ಪ ಸ್ವಲ್ಪ ಟೈಲರಿಂಗ್ ಬಂದರೆ ನೀವು ಕೂಡ ಇದೇ ರೀತಿ ಕ್ರಿಯೇಟ್ ಮಾಡ್ಬೋದು. ಡಿಸೈನರ್ ಫ್ರಾಕ್ ಮಾಡ್ಬೋದು, ಏನನ್ನು ಮಾಡ್ಬೋದು. ಅದಕ್ಕೇನು ಭಾಳ ರೊಕ್ಕ ಖರ್ಚು ಮಾಡಬೇಡ್ರಿ. ಹೋರಿ ಯೂಟ್ಯೂಬ್ದಾಗ ಸರ್ಚ್ ಮಾಡಿ ಸ್ಟಿಚಿಂಗ್ ವಿಡಿಯೋ ಅಂತ, ಅಲ್ಲಿ ನಿಮಗೆ ಫುಲ್ ಡಿಟೇಲ್ ಕೊಡ್ತಾರೆ ಅವರು. ಅಲ್ಲಿಂದ ನೀವು ಕಲಿಬೋದು. 1 ರೂಪಾಯಿನೂ ಹೋಗೋದಿಲ್ಲ. ಅಷ್ಟು ಈಸಿಲಿ ನೀವು ಕಲಿಬೋದು. ಮಂದಿ ಹೊಲಿಲಿಕ್ಕೆ ಬಿಡ್ರಿ, ನಿಮ್ಮವರೇ ಡಿಸೈನ್ ಮಾಡ್ಕೊಂಡು ಹೊಲಿಯರಲ್ಲ. ಮತ್ತು ಇಲ್ಲಿ ನಂದು ಆಲ್ಮೋಸ್ಟ್ ಕಟಿಂಗ್ ಆಯಿತು. ಈಗ ಸ್ಟಿಚಿಂಗ್ ಕೂಡ ಮಾಡ್ತಿದ್ದೀನಿ. ನೋಡ್ರಿ ಎಷ್ಟು ಫಾಸ್ಟಾಗಿ ನಾನು ಸ್ಟಿಚಿಂಗ್ ಮಾಡ್ತೀನಿ ಅಂತ. ಈ ವಿಡಿಯೋ ಮಾಡೋಕ್ಕೆ ನನಗೇನಿಲ್ಲ, ಒಂದಿನ ಹಿಡಿಯುತ್ತೆ. ಅದನ್ನು 3 ನಿಮಿಷದಲ್ಲಿ ನಾನು ನಿಮಗೆ ತೋರಿಸ್ತಿದ್ದೇನೆ. ಇದ್ರ ಫುಲ್ ವಿಡಿಯೋ ಕೂಡ ನಂದು ಹಿಂದಿ ಚಾನಲಲ್ಲಿದೆ. ನೋಡ್ರಿ ಇಲ್ಲಿ ನಮ್ಮ ಮಕ್ಳು ಹೆಂಗೆ ಕಾವು ಮಾವು ಅಲ್ಲಾಕತ್ತಾವ. ವಾಯ್ಸ್ ರೆಕಾರ್ಡ್ ಕೂಡ ಕೊಡೋಕೆ ಬಿಡಂಗಿಲ್ಲ ಇವ್ರು ನನಗೆ. ಅಷ್ಟು ಕಾಡ್ತಾರ್ರಿ. ಏನು ಹೇಳ್ರಿ ನನ್ನ ಮಕ್ಳ ಬಗ್ಗೆ ನಿಮಗೆ. ನಾನು ಸಾಕು ಆತೈತಿ ಇವ್ರು ಕೂಡ. 2 ಮಕ್ಳು ಅವ್ರಿ ನಂಗೆ. ಒಬ್ಬಕ್ಕೆ ಸಾಲಿಗೆ ಹೋತಾಳ್ರಿ. ಬಂದಳಂದ್ರೆ ಒಂದು 10 ಮಂದಿ ಬಂದ್ರೆ 10 ಮಕ್ಳು ಅವೇನು ನನಗಂತ ಅನಿಸ್ತೈತಿ. ಹಂಗಂತ ನನಗೆ ಕಿರಿಕಿರಿ ಏನು ಕೊಡಂಗಿಲ್ಲ ರೀ ಆಕಿ. ಸ್ವಲ್ಪ ವಾಯ್ಸ್ ರೆಕಾರ್ಡ್ ಕೊಡಕ್ಕೆ ಬಂದು ಇದು ಅದು ಅಂತ ಮಾತಾಡ್ಕೊಂಡು ನಿಂತು ಬಿಡ್ತಾಳ. ಇಲ್ಲಾಂದರೆ ಅವ್ರ ಅಣ್ಣನ ಜೊತೆ ಜಗಳ ಮಾಡ್ಕೊಂಡು ನಿಂತು ಬಿಡ್ತಾ. ಅದೇ ನಾನು ವಾಯ್ಸ್ ರೆಕಾರ್ಡಲ್ಲಿ ಬರುತ್ತೆ. ನನಗಿಷ್ಟು ಕೋಪ ಬರುತ್ತೆ, ಆವಾಗ ಹೇಳೋಕ್ಕೆ ಆಗೋದಿಲ್ಲ. ಇಷ್ಟು ಹೈರಾಣಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಮೊದಲನೇ ಸಲ. ಮತ್ತು ಅದು ಚೆನ್ನಾಗಿ ಆಗಬೇಕಲ್ವಾ. ಈ ಫ್ರಾಕ್ ನಾನು 1 ಮೀಟರ್ನೂ ಫ್ಯಾಬ್ರಿಕ್ ಇದ್ದಿದ್ದಿಲ್ಲ. ಅಷ್ಟು ಕಮ್ಮಿ ಫ್ಯಾಬ್ರಿಕ್ ಇತ್ತು. ಅದರಲ್ಲೇ ರೆಡಿ ಮಾಡಿದ್ದೇನೆ. ಇದು ಕೂಡ ನಿಮಗೆ ಲಾಸ್ಟಲ್ಲಿ ತೋರಿಸ್ತೇನೆ ನಾನು ಯಾವ ರೀತಿ ಆಗಿದೆ ಅಂತ. ನೋಡ್ಬೋದು ಇಲ್ಲಿ ನೋಡಿ. ನನ್ನ ಮಗಳಿಗೆ ಹಾಕಿದ್ದೇನೆ, ಅಂದರೆ ನಮ್ಮ ಅಕ್ಕನ ಮಗಳಿಗೆ. ಅದು ಲುಕ್ ಕೂಡ ನೀವು ನೋಡಿ. ಹ್ಯಾಂಗೆ ಕಾಣಕತ್ತಾಳಂತ ಹೇಳೋದು ಮರಿಬೇಡ್ರ ಮತ್ತು.